ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನೈಟ್ ರೂಟೀನ್ ವೀಡಿಯೋ ತೋರಿಸ್ತಿದ್ದೀನಿ. ಸೊ ಫಸ್ಟ್ ಬೆಡ್ ಸ್ಪ್ರೆಡ್ ಎಲ್ಲ ಹಾಕ್ಕೊಂಡು ಮಲ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೆ. ಈ ಬೆಡ್ ಸ್ಪ್ರೆಡ್ ಹಾಕೋದು ಆ್ಯಕ್ಚುಲಿ ತುಂಬ ಇರಿಟೇಟಿಂಗ್ ಕೆಲಸ ನನಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮನೇಲಿ ಕೆಲಸ ಮಾಡಲೇಬೇಕಾಗಿರೋದ್ರಿಂದ ನಾನು ಬಿಟ್ಟರೆ ನನ್ನ ಬಿಟ್ಟನ್ನ ಯಾರೂ ಸರಿ ಮಾಡ್ಕೊಳ್ಳೋದಿಲ್ಲ. ಸೊ ಅದರಿಂದ ನಾನೇ ಮಾಡ್ತಾಯಿರ್ತೀನಿ. ಬಟ್ ಹಾಕೋ ಪ್ರಾಸೆಸ್ ಇಷ್ಟ ಆಗಲ್ಲ, ಹಾಕಿದ ಮೇಲೆ ಚೆನ್ನಾಗೇ ಅನಿಸುತ್ತೆ. ಆಕಾಂಕ್ಷೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ, ಪಿಲ್ಲೋಸ್ ಎಲ್ಲ ಎತ್ಕೊಟ್ಟು. ವೀಡಿಯೋದಲ್ಲಿ ಕಾಣಿಸ್ತಿದ್ರೆ ಸಾಕು, ಅಲ್ಲಿ ವೀಡಿಯೋ ರೆಕಾರ್ಡ್ ಆಗ್ತಾಯಿದೆ ಅಂತಂದರೆ ಸಾಕು, ಆಟ ಆಡೋದು, ಎಗರೋದು, ಕುಣಿಯೋದು ಎಲ್ಲ ಮಾಡ್ತಿರ್ತಾಳೆ ನನ್ನ ಮಗಳು. ಬಟ್ ಹೆಲ್ಪ್ ಅಂತೂ ಯಾವಾಗಲೂ ಮಾಡ್ತಾಳೆ ಅವಳು. ನಾನೇನಾದರೂ ಮಾಡ್ತಾಯಿದ್ರೆ ನನಗೆ ಅದು ಎತ್ಕೊಡ್ಲಾ ಇದು ಎತ್ಕೊಡ್ಲಾ ಅಂತ ಹೇಳಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಳೆ ನನಗೆ. ಸೊ ಅದು ಮಾಡಿ ಮುಗಿಸಿದ ಮೇಲೆ ಕಿಚನ್ಗೆ ಹೋಗಿ ಎಲ್ಲರದು ಊಟ ಆಗಿತ್ತು. ಸೊ ಎಲ್ಲ ಸ್ವಲ್ಪ ಎತ್ತಿಟ್ಬಿಡೋಣ, ಕಿಚನಲ್ಲಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ರಾತ್ರಿ ಹೊತ್ತು ಸ್ವಲ್ಪ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎತ್ತಾಗ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ. ಇಲ್ಲ ಅಂತಂದರೆ ಆ ಕಿಚನ್ನು ಮೆಸ್ಸಿಯಾಗಿದ್ದರೆ ಅವಾಗಿದ್ದು ಕ್ಲೀನ್ ಮಾಡಿಕೊಂಡು ತಿಂಡಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ಎದ್ದೊಳ್ತಾ ಇದ್ದಂಗೆ ಮೈಂಡೆಲ್ಲ ಅಷ್ಟು ಹ್ಯಾಪಿಯಾಗಿ ಅನಿಸಲ್ಲ ನಮಗೆ, ಅದು ನೋಡ್ತಿದ್ದಂಗೆ ಕಿಚನ್ ಆ ಥರ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಆಲ್ಮಂಡ್ಸ್ ಸೋಪ್ ಮಾಡ್ತಿದ್ದೀನಿ. ಬೆಳಗ್ಗೆ ಯೂಶ್ವಲಿ ಎದ್ದಿದ ತಕ್ಷಣ ತಿಂತೀರಿ ನಾವು. ಸೊ ಅದು ಮಾಡಿ ಅಲ್ಲಿ ಕಿಚನ್ ಕೆಲಸ ಮುಗಿಸಿ ರೂಮಿಗೆ ಬಂದೆ, ಪಾಪುನ ಮಲಗಿಸೋಣ ಅಂತ ಹೇಳಿ. ನನ್ನ ಮಗಳಿಗೆ ಬೆಡ್ ಕಾಣಿಸಿದ್ರೆ ಸಾಕು ಕುಣಿಯೋದು, ಜಂಪ್ ಮಾಡೋದು ಸಖತ್ ಇಷ್ಟ ಅವಳಿಗೆ. ಸೋಫಾಸ್ ಮೇಲೆ, ಬೆಡ್ ಮೇಲೆ ಎಲ್ಲನೂ. ಮಕ್ಕಳೆಲ್ಲರೂ ಹಾಗೆ ಅಂತ ಅನಿಸುತ್ತೆ. ನೋಡಿ, ಕ್ಯಾಮ್ರಾ ರೆಕಾರ್ಡ್ ಆಗ್ತಾಯಿದೆ ಅಂದರೆ ಏನು ಚೆನ್ನಾಗಿ ಪೋಸ್ ಮಾಡ್ತಾಳೆ ಅಂತ. ಅವಳು ಮನೇಲಿ ಇದ್ಲು ಅಂತ ಅಂದರೆ ನಾನು ಯಾವ ಕೆಲಸ ಮಾಡ್ತಿದ್ರು ನನಗೆ ಹೆಲ್ಪ್ ಮಾಡೇ ಮಾಡ್ತಾಳೆ ನನ್ನ ಮಗಳು. ಬೆಡ್ ಸ್ಪ್ರೆಡ್ ಹಾಕೋವಾಗಲೂ ಅಷ್ಟೇ, ಪಿಲ್ಲೋಸ್ ಎತ್ಕೊಡೋದು ಆ್ಯಂಡ್ ಬೆಡ್ಶೀಟ್ ತೆಗೆದು ಮಲ್ಕೊಳ್ಳೋಣ ಅಂತ ಅನ್ನೋ ಟೈಮ್ಗೂ ಅಷ್ಟೇ, ನಾನು ಹೆಲ್ಪ್ ಮಾಡ್ತೀನಮ್ಮ, ನಾನು ತೆಗಿತೀನಿ ಅಂತೆಲ್ಲ ಬರ್ತಿರ್ತಾಳೆ. ಮಕ್ಕಳು ಇದ್ರೇ ಚೆಂದ ಅಲ್ವಾ. ಅಂದರೆ ಎಲ್ಲ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗ್ತಾರೆ. ನಮ್ಗೆ ಲೋನ್ಲಿ ಫೀಲ್ ಅನಿಸೋದೇ ಇಲ್ಲ. ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಆ ಡೇ ನಮ್ಗೆ ಎಷ್ಟೇ ಬ್ಯಾಡ್ ಆಗಿರಲಿ, ಅವ್ರ ಜೊತೆ ಸ್ವಲ್ಪ ಹೊತ್ತು ನಾವು ಕಾಲ ಕಳೆದ್ರೆ ಅದೆಲ್ಲ ಸರಿ ಹೋಗಿಬಿಡುತ್ತೆ. ಸೊ ಶ್ಲೋಕಾಸ್ ಹೇಳ್ಕೊಂಡೆ ಅವಳು ಮಲಗೋದು ಪ್ರತಿದಿನ. ಸೊ ಅದೊಂದು ನೈಟ್ ರೊಟೀನ್ ಅವಳಿಗೆ. ಮೊದಲು ಕೂಡ ಹೇಳ್ಕೊಡ್ತಿದ್ದೆ, ಅವಳಿಗೆ 2 ಇಯರ್ಸ್ ಇರೋವಾಗಲಿಂದ ಹೇಳ್ಕೊಡ್ತಿದ್ದೀನಿ ಶ್ಲೋಕಾಸ್ ಎಲ್ಲ. ಆದರೆ ಅವಾಗ ಬುಕ್ ಏನಿರಲಿಲ್ಲ, ಬುಕ್ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಯಾರಿಗಾದ್ರೂ ಆ ಶ್ಲೋಕ ಬುಕ್ದು ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ಆ ಲಿಂಕ್ ಕಳಿಸ್ಕೊಡ್ತೀನಿ. ನಾನು ಹೇಳ್ಕೊಟ್ಟಿರೋ ಒಂದಷ್ಟು ಶ್ಲೋಕಾಸು ಹೇಳ್ತಾಳೆ. ಈ ಬುಕ್ಕಲ್ಲಿ ಇನ್ನೂ ಸ್ವಲ್ಪ ಹೊಸ ಶ್ಲೋಕಗಳು ಇದ್ದಾವೆ, ಎರಡು ಮಿಕ್ಸ್ ಮಾಡ್ಕೊಂಡು ಹೇಳ್ತಿರ್ತಾಳೆ ನನ್ನ ಮಗಳು. ನಿಯರ್ಲಿ ಒಂದು 15 ಶ್ಲೋಕಗಳ ತನಕ ಹೇಳ್ತಾಳೆ. ಅದು ಬಿಟ್ಟು ಭಗವದ್ಗೀತಾ ಕ್ಲಾಸಿಕ್ ಸಹ ಹಾಕಿದ್ದೀನಿ. ಅದರಲ್ಲಿ ಒಂದು ಅಧ್ಯಾಯದಲ್ಲಿ 20 ಆ ಥರ ಶ್ಲೋಕಗಳಿರುತ್ತಂತೆ. ರೀಸೆಂಟಾಗಿ ಒಂದು 2 ಮಂತ್ಸಿಂದ ಹೋಗ್ತಿದ್ದಾಳೆ, ಚೆನ್ನಾಗಿ ಹೇಳ್ತಾಳೆ. ಅವ್ರ ಮ್ಯಾಮ್ ಅಂತೂ ಸಖತ್ ಖುಷಿ ಪಡ್ತಾರೆ. ಅವಳ ಏಜಿಗೆ ಅಷ್ಟು ಮಾತ್ರ ಹೇಳ್ತಾಳಲ್ವ ನೆನ್ಪಿಟ್ಕೊಂಡು, ಅದು ತುಂಬ ಖುಷಿಯಾಗುತ್ತೆ. ಕೆಲವು ದೊಡ್ಡ ಮಕ್ಕಳೇ ಆಗ್ಬೋದು ಕಲಿಯೋಕ್ಕೆ ಬರ್ತಾರೆ, ಬಟ್ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಕಲಿಯೋದಕ್ಕೆ ಅಂತ ಹೇಳಿ. ಯೂಶ್ವಲಿ ಮಲಗಬೇಕಾದ್ರೆ ನೀರು ಬಾಟಲ್ ತೊಗೊಂಡು ಬರ್ತಾಳೆ ನನ್ನ ಮಗಳು. ಅದು ತಂದಿರಲಿಲ್ಲ, ಸೊ ಬೇಕಮ್ಮ ನೀರು ಅಂತ ಕೇಳ್ತಿದ್ಲು. ನೀರು ಕೊಟ್ಟರೆ ಕುಡಿದ್ಬಿಟ್ಟು ಆಮೇಲೆ ಮಲಗಿದ್ದಾಳೆ. ಶ್ಲೋಕಾಸ್ ಎಲ್ಲ ಹೇಳೋಣ ಒಂದಾದ್ಮೇಲೆ ಒಂದು ಅಂತ. ಅದರಲ್ಲಿ ಆ ದೇವ್ರ ಫೋಟೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓ ಈ ದೇವ್ರದ್ದು ಈ ಶ್ಲೋಕ ಹೇಳಬೇಕು ಅಂತೇಳಿ. ಎಲ್ಲ ಒಂದು ಕಡೆಯಿಂದ ಮುಗಿಸ್ಬಿಟ್ಟು ಮಲ್ಕೊಬಿಡ್ತಾಳೆ. ಸೊ ಇದು ನಮ್ಮ ನೈಟ್ ರೊಟೀನ್. ಮಕ್ಕಳಿಗೆ ಈ ಏಜಿಂದನೇ ಅದೆಲ್ಲ ಕಲಿಸ್ಬೇಕು ಅನ್ನೋದು ನಂಗೆ ತುಂಬ ಇಷ್ಟ. ಶ್ಲೋಕಗಳಾಗ್ಬೋದು, ಮೈಥಾಲಜಿಕಲ್ ಸ್ಟೋರೀಸ್ ಆಗ್ಬೋದು, ಭಗವದ್ಗೀತೆ ಆ ಥರದ್ದೆಲ್ಲ ಕಲಿಸ್ಬೇಕು ಅವಳಿಗೆ ಅಂತ ನಂಗೆ ತುಂಬ ಇಷ್ಟ. ಯಾಕೆಂದರೆ ಒಂದು ಏಜಿಗೆ ಬಂದಮೇಲೆ ಅವ್ರ ಸಿಲೆಬಸ್ಸು ಅದೇ ತುಂಬ ಹೆಕ್ಟಿಕ್ ಆಗಿಬಿಡುತ್ತೆ. ಅವ್ರಿಗೆ ಟೈಮೇ ಇರಲ್ಲ ಇದೆಲ್ಲ ಕಲಿಯೋದಕ್ಕೆ. ಸೊ ಈಗಲಿಂದನೇ ಸ್ವಲ್ಪ ಕಲಿತ್ಕೊಂಡ್ರೆ ಆವಾಗ ಆಟೋಮೆಟಿಕ್ಕಾಗಿ ಒಂದು ರಿವೈಸ್ ಮಾಡ್ಕೋತಾ ಇದ್ದರೆ ಸಾಕು ಅಂತ ನನ್ನ ಒಪಿನಿಯನ್ನು. ನೋಡಿ ಎಷ್ಟು ಡ್ರಾಮಾ ಮಾಡ್ತಾಳೆ ನನ್ನ ಮಗಳು, ಒಂದೊಂದು ಹೇಳಬೇಕಾದ್ರೆ. ಸಖತ್ ಡ್ರಾಮಾ ಕ್ವೀನ್ ಅವಳು. ಹೆಣ್ಮಕ್ಕಳೇ ಹಾಗೆ ಅಂತ ಅನಿಸುತ್ತೆ. ಆ ಎಕ್ಸ್ಪ್ರೆಷನ್ಸ್ ಕೊಡೋದು, ಕುಣಿಯೋದು, ಪ್ರತಿಯೊಂದಕ್ಕೂ ಡ್ರಾಮಾ ಮಾಡೋದು. ಬೆಳೀತಾ ಬೆಳೀತಾ ಹೀಗೆಲ್ಲ ಚೇಂಜ್ ಆಗ್ತಾರೆ ಅಲ್ವ ಮಕ್ಕಳು. ಸೊ ಶ್ಲೋಕಾಸು ಅಷ್ಟೇ ಒಂದು 10ರಿಂದ 15 ಶ್ಲೋಕ ಹೇಳ್ತಾಳೆ. ಮಕ್ಕಳಿಗೆ ಈಗಲಿಂದನೇ ಆ ರೂಟ್ಸಿಂದನೇ ಅದೆಲ್ಲ ದೇವ್ರ ಭಕ್ತಿ ಆಗ್ಬೋದು, ಪ್ರತಿಯೊಂದು ಈಗಲಿಂದನೇ ಕಲಿಸ್ಬೇಕು ಅಂತ ನನ್ನ ಒಪಿನಿಯನ್ನು. ನೀವು ಅಷ್ಟೇ, ನಿಮ್ಮ ಮಕ್ಕಳಿಗೆ ಆದಷ್ಟು ನಾವು ಹೇಗೆ ನಡ್ಕೋತೀವಿ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಹಾಗೆ ಕಲಿತಾರೆ.
ಸೊ ಅದರಿಂದ ಮಕ್ಕಳಿಗೆ ಭಕ್ತಿ ಅನ್ನೋದಾಗಲಿ, ದೇವ್ರಿಗೆ ಕೈ ಮುಗಿಬೇಕು ಅನ್ನೋದಾಗಲಿ, ದೇವ್ರ ಹತ್ರ ಬೇಡ್ಕೋಬೇಕು ಅನ್ನೋದು, ಸೊ ಅದನ್ನೆಲ್ಲ ನಾವು ಕಲಿಸ್ಬೇಕು. ನಾನು ಹೇಗೆ ಅಂದ್ಕೊಂಡಿದ್ನೋ ನನ್ನ ಮಗಳು ಹಾಗೆ ಬೆಳೀತಾ ಇದ್ದಾಳೆ, ಟಚ್ ವುಡ್. ಸೊ ದಿಸ್ ವಾಸ್ ಅವರ್ ನೈಟ್ ರೂಟೀನ್. ಹೀಗಿರುತ್ತೆ ನಮ್ಮ ನೈಟ್ ರೂಟೀನ್ ಯಾವಾಗಲೂ ಅಷ್ಟೇ. ನಾನು ಆಕಾಂಕ್ಷ ಫಸ್ಟ್ ಮಲ್ಕೊಬಿಡ್ತೀರಿ, ಬಿಕಾಸ್ ಬೆಳಗ್ಗೆ ಬೇಗ ಹೇಳ್ತೀವಲ್ಲ, ಸೊ ಬೇಗ ಮಲಗಿ ಬೇಗ ಹೇಳ್ತೀವಿ. ಟೇಕ್ ಕೇರ್.